ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇ ಉಸೋ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಜೇ ಉಸೋ ಅವರು ಜಿಯೋವಾನ್ ಇವಾನ್ಸ್ ಅವರನ್ನ ಸೋಲಿಸಿ ಈಗ ಫೈನಲ್ಸ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಒಬಾಫೆಮಿ ಹಾಗೆ ಜೇ ಉಸೋ ಅವರ ನಡುವೆ ಕಿಂಗ್ ಆಫ್ ದ ರಿಂಗ್ ಗೆ ಫೈನಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ಜೇ ಉಸೋ ಅವರು ಸೆಮಿಫೈನಲ್ಸ್ ನ ಗೆದ್ರಲ್ಲ, ಈಗ ಆ ಒಂದು ವಿಚಾರಕ್ಕೂ ಕೂಡ ಫ್ಯಾನ್ಸ್ ಗಳ ಕಡೆಯಿಂದ ಹೇಟ್ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಆ ಒಂದು ವಿಡಿಯೋನ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ಅದಕ್ಕೆ ಲೈಕ್ಸ್ ಗಳು 5881 ಇದ್ರೆ ಡಿಸ್ಲೈಕ್ ಗಳು 18446 ಇದೆ. ಲಿಟ್ರಲಿ ಯಾವ ಲೆವೆಲ್ಗೆ ಫ್ಯಾನ್ಸ್ ಗಳು ಅದನ್ನ ಹೇಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ನೀವೇ ಥಿಂಕ್ ಮಾಡಿ. ಇದ್ರ ಮಧ್ಯೆ ನಮ್ಮ ಜೇ ಉಸೋ ಅವರು ಕೂಡ ನಾನು ಗೆದ್ದಿದ್ದೀನಿ ಈಗ ರೈಟ್ ಮಾಡಿ ಅಂತ ಒಂದು ಸ್ಟೋರಿನೂ ಕೂಡ ಆಗ್ತಾ ಇದ್ದಾರೆ. ಏನೇ ಆಗ್ಲಿ, ಜೇ ಉಸೋ ಅವರ ಕ್ರೇಜ್ ಮಾತ್ರ ಇಂಟರ್ನೆಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಅವ್ರು ಏನ್ ಮಾಡಿದ್ರು ಕೂಡ ಫ್ಯಾನ್ಸ್ ಗಳು ಅವರನ್ನ ಹೇಟ್ ಮಾಡ್ತಾ ಇದ್ದಾರೆ. ಈಗ ಒಬಾಫೆಮಿ ಹಾಗೆ ಜೇ ಉಸೋ ಅವರ ನಡುವೆ ನಮಗೆ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಗಾಯ್ಸ್, ಈ ಒಂದು ಫೈನಲ್ಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಅಂಡ್ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಯಾರು ಗೆಲ್ತಾರೆ ಅಂತ ಹೇಳೋದಾದ್ರೆ, ಬೆಟ್ಟಿಂಗ್ ಓಡ್ಸ್ ಅಲ್ಲಿ ಸದ್ಯಕ್ಕೆ ಈಗ ನಮ್ಮ ಜೇ ಉಸೋ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಒಬಾಫೆಮಿ ಅವ್ರನ್ನ ಸೋಲಿಸಿ ಕಿಂಗ್ ಆಫ್ ದ ರಿಂಗ್ ಆಗ್ತಾರೆ ಅಂತ. ನಿಜವಾಗ್ಲೂ ಜೇ ಉಸೋ ಅವರು ಒಬಾಫೆಮಿ ಅವ್ರನ್ನ ಸೋಲಿಸ್ತಾರ ಗುರು ಅಂತ ನೀವೇನಾದ್ರೂ ಕೇಳಿದ್ರೆ, ಕ್ಲಿಯರ್ ಆಗಿ ಸೋಲ್ಸೋದಕ್ಕೆ ಆಗೋದಿಲ್ಲ. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಬೀಸ್ಟ್ ನ ಇಂಟರ್ಫರೆನ್ಸ್ ಏನಾದ್ರು ಅಲ್ಲಿ ಆದ್ರೆ 100% ನಮ್ಮ ಜೇ ಉಸೋ ಅವರು ಒಬಾಫೆಮಿ ಅವ್ರನ್ನ ಸೋಲಿಸ್ತಾರೆ ಅಂತ. ನೋಡ ಗಾಯ್ಸ್, ಜೇ ಉಸೋ ಅವರು ಒಬಾಫೆಮಿ ಅವ್ರನ್ನ ಪಿನ್ ಮಾಡಿದಾಗ ಜೇ ಉಸೋ ಅವರಿಗೆ ಎಷ್ಟು ಹೇಟ್ ನೋಡೋದಕ್ಕೆ ಸಿಗುತ್ತೆ ಅಂತ. ಇನ್ನ ಇವರಿಬ್ಬರ ಮ್ಯಾಚ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ನ ಕಂಪ್ಲೀಟ್ ಮ್ಯಾಚ್ ಕಾರ್ಡ್ ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನನಗೆ ಈ ಬಾರಿ ಈ ಒಂದು ಮ್ಯಾಚ್ ಕಾರ್ಡ್ ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ಡಬ್ಲ್ಯೂ ಅವರು ತನ್ನ ರೂಲ್ ನ ಬ್ರೇಕ್ ಮಾಡಿ ನೈಟ್ ಆಫ್ ಚಾಂಪಿಯನ್ಸ್ ಗೆ 6 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಎಸ್, ಆ 6 ಮ್ಯಾಚಸ್ ಗಳು ಯಾವ್ದಾವ್ದು ಅಂತ ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ನಮಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟ್ಯಾಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಆಕ್ಚುಯಲ್ ಆಗಿ ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿತ್ತು. ಬಟ್ ರಿಯಾ ರಿಪ್ಲಿ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಸ್ಟಿಫನಿ ಸ್ಟ್ಯಾಟನ್ ಅವರನ್ನ ರಿಪ್ಲೇಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಟ್ರಿಕ್ ವಿಲಿಯಂ ಹಾಗೆ ರಿಕ್ಕಿ ಸ್ಟೈನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ಕ್ವೀನ್ ಆಫ್ ದ ರಿಂಗ್ ಗೆ ಇಯೋ ಸ್ಕೈ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕಿಂಗ್ ಆಫ್ ದ ರಿಂಗ್ ಗೆ ಒಬಾಫೆಮಿ ಹಾಗೆ ಜೇ ಉಸೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ಸತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಡಬ್ಲ್ಯೂ ಅವರು ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಶೋನ ಮೇನ್ ಇವೆಂಟ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್, ಗಂತರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ 6 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ನಾನು ಹೇಳ್ದಂಗೆ ರೋಮನ್ ರೈನ್ಸ್ ಅವರು ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿಲ್ಲ. ಸೊ ಮ್ಯಾಚ್ ಕಾರ್ಡ್ ನಿಜವಾಗ್ಲೂ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಆ 2 ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಮ್ಯಾಚಸ್ ಗಳನ್ನ ಬಿಟ್ರೆ ಇನ್ನ 4 ಮ್ಯಾಚ್ ಗೂ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಗಾಯ್ಸ್, ನೈಟ್ ಆಫ್ ಚಾಂಪಿಯನ್ಸ್ ಇನ್ನೇನ್ ಮುಂದಿನ ವಾರ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಏನೇನ್ ಆಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ಒಂದು ಬ್ಯೂಟಿಫುಲ್ ಮೂಮೆಂಟ್ ಬಗ್ಗೆ. ನೆನ್ನೆಗೆ ಸರಿಯಾಗಿ 10 ವರ್ಷಗಳ ಹಿಂದೆ ನಮಗೆ ಮನಿ ಇನ್ ದ ಬ್ಯಾಂಕ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಒಂದು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಒಂದು ರೀತಿ ಹಿಸ್ಟ್ರಿನೇ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಶೋ ಅಲ್ಲಿ ಶೀಲ್ಡ್ ನ ಎಲ್ಲಾ ಮೆಂಬರ್ಸ್ ಗಳ ಕೈಯಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ಇತ್ತು. ಎಸ್, ಅಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಗ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ಸೆತ್ ರಾಲೆನ್ಸ್ ಅವರ ಮೇಲೆ. ಬಟ್ ಸೆತ್ ರಾಲೆನ್ಸ್ ಅವರು ರೋಮನ್ ರೈನ್ಸ್ ಅವರನ್ನ ಪಿನ್ ಮಾಡಿ ಹೊಸ ಚಾಂಪಿಯನ್ ಆಗ್ತಾರೆ. ಸಡನ್ ಆಗಿ ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ದಂತಹ ಡೀನ್ ಆಂಬ್ರೋಸ್ ಅವರು ಕೂಡ ಸೆತ್ ರಾಲೆನ್ಸ್ ಅವರ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಅದೇ ಶೋ ಅಲ್ಲಿ ಅವರು ಡಬ್ಲ್ಯೂ ಚಾಂಪಿಯನ್ ಆಗ್ತಾರೆ. ಸೊ ಶೋನ ಸೇಮ್ ಶೋ ಅಲ್ಲಿ ನಮ್ಮ ಶೀಲ್ಡ್ ನ 3 ಮೆಂಬರ್ಸ್ ಗಳು ಕೂಡ ಅಂದ್ರೆ ರೋಮನ್ ರೈನ್ಸ್, ಸೆತ್ ರಾಲೆನ್ಸ್ ಹಾಗೆ ಡೀನ್ ಆಂಬ್ರೋಸ್ ಅವರ ಕೈಯಲ್ಲಿ ಕೂಡ ಆ ಒಂದು ಡಬ್ಲ್ಯೂ ಚಾಂಪಿಯನ್ಶಿಪ್ ಇರುತ್ತೆ. ನಾನು ಕೂಡ ಈ ಒಂದು ವಿಚಾರನ ಲೈವ್ ಆಗಿ ವಿಟ್ನೆಸ್ ಮಾಡಿದ್ದೆ. ಆಗ ನಾನು ಅನ್ಕೋತಾ ಇದ್ದೆ, ರೋಮನ್ ರೈನ್ಸ್ ಅವರಂತೂ ಸೆತ್ ರಾಲೆನ್ಸ್ ಅವರ ವಿರುದ್ಧ ಸೋಲೋದಕ್ಕೆ ಸಾಧ್ಯನೇ ಇಲ್ಲ ಗುರು, ಯಾಕಂದ್ರೆ ಆ ರೇಂಜಿಗೆ ಆಗಿದ್ರು ರೋಮನ್ ರೈನ್ಸ್. ಬಟ್ ಸೆತ್ ರಾಲೆನ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕ್ಲೀನ್ ಆಗಿ ಪಿನ್ ಮಾಡೋದ್ಮೇಲೆ ನನಗಂತೂ ನಂಬೋದಕ್ಕೇನೆ ಆಗ್ತಾ ಇರ್ಲಿಲ್ಲ. ಅದಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಮೂಮೆಂಟ್. ಅದ್ರಲ್ಲೂ ನಮ್ಮ ಡೀನ್ ಆಂಬ್ರೋಸ್ ಅವರು ಬಂದು ಕ್ಯಾಶ್ ಇನ್ ಮಾಡಿದಾಗ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಶಾಕಿಂಗ್ ಮೂಮೆಂಟ್ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಈ ಒಂದು ವಿಚಾರನ ನೀವು ಕೂಡ ಲೈವ್ ಆಗಿ ವಿಟ್ನೆಸ್ ಮಾಡಿದ್ರೆ ನಿಮ್ಮ ರಿಯಾಕ್ಷನ್ ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಕೆಲವೊಂದಷ್ಟು ನೇಮ್ಸ್ ಗಳನ್ನ ಟ್ರೇಡ್ ಮಾರ್ಕ್
ಮಾಡ್ಕೊಂಡಿದ್ದಾರೆ. ಪ್ರಾಬಬ್ಲಿ ನಾನು ಸರಿಯಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ. ವೆಂತಾ ದ ಅನ್ನೋನ್, ಕೈಲಿ ಕ್ವಿನ್, ಮಿಲೋಶ್ ಜೋವಿಕ್, ಈ ಒಂದು ನೇಮ್ಸ್ಗಳನ್ನ ಡಬ್ಲ್ಯೂ ಅವರು ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ. ನೋಡಬೇಕು ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಯಾವಾಗ ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಈಗ ಸ್ಮ್ಯಾಕ್ ಡೌನ್ 3 ಗಂಟೆಯ ಶೋ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದು ಕೂಡ ಒಂದು ರೀಸನ್ ಸ್ಮ್ಯಾಕ್ ಡೌನ್ ಯಾಕೆ ಬೋರಿಂಗ್ ಆಗ್ತಾ ಇದೆ ಅಂತ. ಕಳೆದ 2 ಸ್ಮ್ಯಾಕ್ ಡೌನ್ ನ ಬಿಟ್ರೆ ಸ್ಮ್ಯಾಕ್ ಡೌನ್ ಅಂತೂ ನೋಡೋ ರೀತಿನೂ ಕೂಡ ಇರ್ತಾ ಇರ್ಲಿಲ್ಲ. ಸೊ ಆ 3 ಗಂಟೆಯ ಕಾಟ ಫೈನಲಿ ಎಂಡ್ ಆಗ್ತಾ ಇದೆ. ಜುಲೈ 3ನೇ ತಾರೀಕಿಂದ ಸ್ಮ್ಯಾಕ್ ಡೌನ್ 2 ಗಂಟೆಗೆ ಶಿಫ್ಟ್ ಆಗ್ತಾ ಇದೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ಈ ವರ್ಷದ ಮಧ್ಯಭಾಗದಲ್ಲಿ ಮತ್ತೊಮ್ಮೆ ಸ್ಮ್ಯಾಕ್ ಡೌನ್ 2 ಅವರ್ಸ್ ಶೋ ಆಗುತ್ತೆ ಅಂತ. ಸೊ ಜುಲೈ 3ನೇ ತಾರೀಕಿಂದ ಸ್ಮ್ಯಾಕ್ ಡೌನ್ ಇನ್ ಮುಂದೆ 2 ಗಂಟೆಯ ಶೋ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಸ್ಮ್ಯಾಕ್ ಡೌನ್ ಏನಾದ್ರೂ 2 ಗಂಟೆ ಶೋ ಆದ್ರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಸ್ಮ್ಯಾಕ್ ಡೌನ್ ಬಗ್ಗೆನೇ. ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಟಿಕೆಟ್ಸ್ ನ ಸೇಲ್ಸ್ ಮಾಡಿಸೋದಕ್ಕೆ ಯಾವ ಲೆವೆಲ್ ಗೆ ಹೋಗಿದ್ದಾರೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಟ್ಯೂಸ್ಡೇ 23ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಯಾರ್ಯಾರು ನೀವು ಟಿಕೆಟ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅವರಿಗೆ ನಾವು ಒಂದು ಎಕ್ಸ್ಟ್ರಾ ಆಪರ್ಚುನಿಟಿನ ಕೊಡ್ತಾ ಇದೀವಿ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಫಿಫಾ ವರ್ಲ್ಡ್ ಕಪ್ ನ ಸ್ಕ್ರೀನಿಂಗ್ ನ ನಾವು ಆಗ್ತಾ ಇದೀವಿ ಇಂಗ್ಲೆಂಡ್ ವರ್ಸಸ್ ಗಾನಾ ನಡುವೆ. ಅಂಡ್ ಆ ಒಂದು ಸ್ಕ್ರೀನಿಂಗ್ ನ ನೀವು ಸ್ಮ್ಯಾಕ್ ಡೌನ್ ನ ಟಿಕೆಟ್ ಜೊತೆಗೆ ಫ್ರೀ ಆಗಿ ನೋಡಬಹುದು. ಅದನ್ನ ಬಡ್ವೈಸರ್ ಅವರು ಸ್ಪಾನ್ಸರ್ ಮಾಡ್ತಾರೆ ಅಂತ ಡಬ್ಲ್ಯೂ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗೈಸ್ ಈ ಲೆವೆಲ್ ಗೆ ಹೋಗಿದಾರ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅದು ಕೂಡ ಪ್ರೀ ಟೇಪ್ಡ್ ಎಪಿಸೋಡ್ ನ ಸ್ಮ್ಯಾಕ್ ಡೌನ್ ಆಗಿರುತ್ತೆ ನಮ್ಮೆಲ್ಲರಿಗೂ ಕೂಡ. ಇನ್ನೇನು ಈ ಮಂಡೇ ನೈಟ್ ರೋ ಬರುತ್ತಲ್ಲ ಫೈನಲ್ ರಾ ಬಿಫೋರ್ ನೈಟ್ ಆಫ್ ಚಾಂಪಿಯನ್ಸ್, ಆ ಒಂದು ಮಂಡೇ ನೈಟ್ ರೋ ಮುಗಿದ ಕೂಡಲೇ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನ ಟೇಪಿಂಗ್ ನ ಲಂಡನ್ ನಲ್ಲೇ ಮಾಡ್ಕೋತಾ ಇದ್ದಾರೆ. ಒರಿಜಿನಲ್ ಆಗಿ ಸ್ಮ್ಯಾಕ್ ಡೌನ್ ಕೂಡ ಸೌದಿ ಅರೇಬಿಯಾದಲ್ಲಿ ಆಗ್ಬೇಕಾಗಿತ್ತು. ಬಟ್ ಮಿಡಲ್ ಈಸ್ಟ್ ಅಲ್ಲಿ ವಾರ್ ನಡೀತಿರೋ ಕಾರಣ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನ ಲಂಡನ್ ನಲ್ಲೇ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರನೂ ಕೂಡ ರೀಸೆಂಟ್ ಆಗಿ ಯಾವುದೋ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಚಾನಲ್ ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ನೆನಪಿರುತ್ತೆ. ಸೊ ಆ ಒಂದು ಟೇಪಿಂಗ್ ಸ್ಮ್ಯಾಕ್ ಡೌನ್ ಎಪಿಸೋಡ್ಗೆ ಯಾರ್ಯಾರು ಬರ್ತಾರೋ ಟಿಕೆಟ್ ನ ತಗೊಂಡು ಅವ್ರಿಗೆಲ್ಲರಿಗೂ ಕೂಡ ಆ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಡಬ್ಲ್ಯೂ ಅವರು ಫಿಫಾ ವರ್ಲ್ಡ್ ಕಪ್ ನ ಸ್ಕ್ರೀನಿಂಗ್ ಮಾಡ್ತಾರಂತೆ. ಅಂಡ್ ಅದನ್ನು ಕೂಡ ನೋಡೋ ಅವಕಾಶ ಇರುತ್ತೆ. ಎಲ್ಲರೂ ಕೂಡ ಬನ್ನಿ ಅಂತ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕರೀತಾ ಇದ್ದಾರೆ. ನೋಡೋಣ ಗೈಸ್ ಆ ಒಂದು ಸ್ಮ್ಯಾಕ್ ಡೌನ್ ನ ಸ್ಪಾಯ್ಲರ್ಸ್ ನ ನಾನು ಮಂಡೇ ನೈಟ್ ರೋ ಮುಗಿದ ಕೂಡಲೇ ಕಂಪ್ಲೀಟ್ ಆಗಿ ಕೊಡ್ತೀನಿ. ಯಾಕಂದ್ರೆ ಬೇರೆ ಬೇರೆ ಕಡೆ ಆ ಸ್ಮ್ಯಾಕ್ ಡೌನ್ ಲೈವ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಟಿಕೆಟ್ಗಳನ್ನ ಮಾರಾಟ ಮಾಡೋದಕ್ಕೆ ಆ ಕಾಲ ಬಂದಿದೆ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.